ರಿಯಲ್ ಲೈಫ್ ಫಾದರ್. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರಾಮಣ್ಣ ಅವರು ದಯವಿಟ್ಟು ವೇದಿಕೆಗೆ ಬಂದು ಫಾದರ್ ಸಿನಿಮಾದ ಈ ಹಾಡನ್ನ ಬಿಡುಗಡೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಚಂದ್ರು ಸರ್ ಅವರಿಗೆ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾದಂತಹ ಅವರ ಪ್ರೀತಿಯ ತಂದೆಯವರು ರಾಮಣ್ಣ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ಚಂದ್ರು ಸರ್ ಎಂಥ ಅದ್ಭುತ ಕ್ಷಣ ನೋಡಿ. ಸಿನಿಮಾದ ಹೆಸರು ಫಾದರ್, ನಿಮ್ಮ ಫಾದರ್ ಜೊತೆಯಾಗಿ ಬಂದಿದ್ದಾರೆ. ಫಾದರ್ ಥೀಮ್ ವಿಡಿಯೋನ ಲಾಂಚ್ ಮಾಡೋದಕ್ಕೆ ಇದೀಗ ರಾಮಣ್ಣ ಸರ್ ಅವರು ಲಾಂಚ್ ಮಾಡಿದ್ರೆ ನಮ್ಮೆಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಈ ಫಾದರ್ ಸಿನಿಮಾ ಚೆನ್ನಾಗಿ ಹಿಟ್ಟಾಗಲಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಪ್ರೀತಿಯಿಂದ ಹರಿಸಿದ್ರಿ. ಫಾದರ್ ಸಿನಿಮಾ ಕರ್ನಾಟಕ, ತೆಲುಗು, ಹಿಂದಿ, ಕನ್ನಡ ಎಲ್ಲ ಹಿಟ್ಟಾಗಿ ಚೆನ್ನಾಗಿ ಓಡಲಿ. ಎಲ್ಲರೂ ನೋಡ್ರಿ, ಚೆನ್ನಾಗಿರ್ತದೆ ಕತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಪ್ರೀತಿಯ ಧನ್ಯವಾದ ನಿಮಗೆ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ರಾಮಣ್ಣ ಅವರಿಗೆ. ಆರ್ ಚಂದ್ರು ಸರ್ ಅವರ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಅವರ ಕನಸುಗಳಿಗೆ ಬೆಳಕಾಗಿದ್ದಾರೆ. ಇದೀಗ ಅವರ ಮುಖೇನ ನಮ್ಮ ಫಾದರ್ ಥೀಮ್. ನಮಸ್ಕಾರ. ಚಂದ್ರು ಈ ಕತೆ ಸ್ಟಾರ್ಟಿಂಗಿಂದ ಫಸ್ಟು ರಾಜಮೋಹನ್ ಅವರು ಚಂದ್ರುಗೆ ಹೇಳಿದಾಗ ಚಂದ್ರು ನನಗೆ ಹೇಳಿಸಿದ್ರು. ಸೊ RC ಸ್ಟುಡಿಯೋಸ್ ಅವ್ರು ಏನು ಅಂದ್ಕೊಂಡು 5 ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಹಾಕಿದಾಗ ಫಸ್ಟ್ ಸಿನಿಮಾ ಫಾದರ್ ಏನು ಮಾಡಿದ್ರು ನೋಡಿ. ಅದರಲ್ಲೇ ಹೇಳಿದ್ದಾರೆ, ಸಮಸ್ಯೆ ಬಂದಾಗ ಅಪ್ಪನ್ನ ನೆನೆಸ್ಕೋತಾರೆ. ಅದೇ ರೀತಿ ಈಗ ಚಿತ್ರರಂಗಕ್ಕೆ ಸಮಸ್ಯೆ ಬಂದಿದೆ, ಅದನ್ನು ಈ ಫಾದರ್ ಮುಖಾಂತರ ಕಲೆಕ್ಷನಲ್ಲಿ ದಾಖಲೆ ಮಾಡಿ ಎಲ್ಲ ಚಿತ್ರರಂಗದ ಸಮಸ್ಯೆಯನ್ನು ದೂರ ಮಾಡಿ ಅಂತ ಕೇಳ್ಕೊತೀವಿ. ಆಮೇಲೆ ಕೃಷ್ಣ ನನ್ನ ಆತ್ಮೀಯ ಕ್ರಿಕೆಟ್ ಪ್ಲೇಯರು, ಬೌಂಡ್ರಿಲಿ 6 ಹೊಡೆದಂಗೆ ಈ ಸಿನಿಮಾ ಅವ್ರ ಜೀವನದಲ್ಲಿ ಒಂದು 6 ಹೊಡಿದ್ವಿ. ಆಮೇಲೆ ಅಮೃತ ಹೆಂಗಾರ್ ನಮ್ಮ ಸಿನಿಮಾನು ಮಾಡ್ತಾರೆ, ಹಲ್ಕಾಟಾನು. ಸೊ ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ಮ್ಯೂಸಿಕ್ ನಕ್ಕಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಂದ್ರು ಯಾವಾಗ ಕೇಳಿದ್ರು ನಕ್ಕಲ್ ಮನೇಲಿದ್ದೀನಿ ಅಂತ. ನಿಜಾನ ಏನೋ ಗೊತ್ತಿಲ್ಲ, ನಿಜಾನ ನಾನು ಯಾವಾಗ ಫೋನ್ ಮಾಡಿದ್ರು ನಕ್ಕಲ್ ಮನೇಲಿ ಇದ್ದೀನಿ ಅಂತ. ಕರೆಕ್ಟಾಗಿ ಚಂದ್ರು? ಓಕೆ ಅಂತ ಹೇಳಿದ್ರು. ಸೊ ರಾಜಮೋಹನ್ ಅವರು ಪಾಪ ಎಲ್ಲಿದ್ದಾರೆ ಡೈರೆಕ್ಟ್ರು, ತುಂಬ ಒಳ್ಳೆ ಅದೇನಂತೀವಿ ಸೌಮ್ಯ ಸ್ವಭಾವದ ನಿರ್ದೇಶಕ ನೋಡಿ. ಅದ್ರದ್ದು ಔಟ್ಪುಟ್ ಅಷ್ಟೇ ಚೆನ್ನಾಗಿ ಬಂದಿದೆ. ನಾನು ಇದ್ರ ಪ್ರತಿಯೊಂದು ನೋಡಿದ್ದೀನಿ. ಖಂಡಿತವಾಗೂ ಈ ಚಿತ್ರರಂಗದ ಸಮಸ್ಯೆನೆಲ್ಲ ದಾಟಿ ಅದ್ಭುತವಾಗಲಿ ಅಂತ ಹಾರೈಸ್ತೀನಿ. ಮತ್ತು ನಮ್ಮ ಚಂದ್ರುಗೆ ಒಳ್ಳೇದಾಗಲಿ. ಇನ್ನೂ ಮುಂದೆ ಅನೌನ್ಸ್ ಮಾಡಿರೋ 4 ಸಿನಿಮಾ ಇದರಿಂದ ಸಾಕಾರ ಆಗಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕನ್ನಡಿಗರಿಗೆ ಕನೆಕ್ಟ್ ಆಗ್ತಾ ಇದ್ದೀರಾ. ಮೊಟ್ಟ ಮೊದಲನಾಗಿ ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನಗೆ ಇದೊಂದು ತುಂಬ ಹೆಮ್ಮೆಯ ವಿಷಯ. ನನ್ನ ಹೆಸರು ಈ ಚಲನಚಿತ್ರದ ಪೋಸ್ಟರ್ ಮೇಲೆ ನನಗೆ ಸಿಗ್ತಾ ಇದೆ. ಈ ಅವಕಾಶ ಬಹಳ ಅಪರೂಪದ್ದು ಅನಿಸ್ತು. ಯಾಕಂದರೆ ಕಥೆ ತುಂಬ ಚೆನ್ನಾಗಿದೆ. ಇಂಥ ಕಥೆಗಳು ನೋಡೋಕೆ ಸಿಗೋದು ತುಂಬ ಕಮ್ಮಿ. ಚೆನ್ನಾಗಿ ಕಥೆ ಬರೀತಾರೆ, ಬಟ್ ಈ ಕಥೆ ತುಂಬ ವಿಶೇಷವಾಗಿದೆ. ನೀವು ಚಲನಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಫಾದರ್ ರೋಲ್ ಬಗ್ಗೆ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಎಲ್ಲರೂ ಮಾತಾಡಿದ್ದಾರೆ. ಮಂಜುನಾಥ್ ಸರ್ ಅವರಾಗಿರಲಿ, ಶ್ರೀಕಾಂತ್ ಸರ್ ಅವರಾಗಿರಲಿ. ಬಟ್ ಈ ಚಿತ್ರ ನೋಡಿದಾಗ ಒಂದು ಪರಿವಾರಕ್ಕೆ ಎಂಥ ಕಷ್ಟ ಬಂದ್ರು, ಒಬ್ಬ ಮಗನಿಗೆ ಎಂಥ ಕಷ್ಟ ಬಂದ್ರು, ಸುಖ ಬಂದ್ರು, ಅಪ್ಪ ಹೇಗೆ ಒಂದು ಬೆಂಬಲ ನೀಡ್ತಾನೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮಂಜುನಾಥ್ ಸರ್ ಹೇಳ್ದಂಗೆ ನಟನೆ ಅಂತೂ ತುಂಬಾನೇ ಅದ್ಭುತವಾಗಿದೆ. ನಾನು ಫಸ್ಟ್ ಟೈಮ್ ಚಂದ್ರು ಸರ್ ನನ್ನ ಮೂವಿ ತೋರಿಸಿದಾಗ ನಾನು ಸುಮ್ಮನೆ ಮೂವಿ ನೋಡ್ತಾ ಇದ್ದೇನೆ. ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ನೋಡಿಲ್ಲ ನಾನು, ಅಥವಾ ಈ ಮೂವಿಯಲ್ಲಿ ಲ್ಯಾಗ್ ಆಗ್ತಿದೆಯೋ ಅದು ಏನು ತಲೆಗೆ ಯೋಚನೆ ಬಂದಿಲ್ಲ. ಮೂವಿ ಕಥೆ ಹಾಗೆ ಕರ್ಕೊಂಡು ಹೋಯ್ತು. ಅದೇ ತರ ಚಂದ್ರು ಸರ್ ನೀವೇ ಸಂಗೀತವನ್ನು ನೀಡಬೇಕು ಅಂತ ಹೇಳಿದಾಗ ನನಗೆ ತುಂಬಾ ಖುಷಿ ಆಯಿತು. ಸೊ ಧನ್ಯವಾದಗಳು ಚಂದ್ರು ಸರ್ ಈ ಒಂದು ಅವಕಾಶವನ್ನ ನೀಡಿದ್ದಕ್ಕೆ. ಒಟ್ಟು 5 ಹಾಡುಗಳಿವೆ ಈ ಚಲನಚಿತ್ರದಲ್ಲಿ. ಒಂದೊಂದೇ ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಧನ್ಯವಾದಗಳು ಅಷ್ಟೇ. ಇನ್ನೇನು ಜಾಸ್ತಿ ಹೇಳಕ್ಕಾಗಲ್ಲ ಕಥೆ ಬಗ್ಗೆ. ನಿಮ್ಗೆ ಗೊತ್ತಾಗುತ್ತೆ ಅತಿ ಶೀಘ್ರದಲ್ಲಿ. ಚಲನಚಿತ್ರವನ್ನ ಎಲ್ಲರೂ ನೋಡಬೇಕು ಹಾಗೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಿಮ್ಗೆ ಏನಾದರೂ ಪರ್ಸನಲಿ ಕನೆಕ್ಟ್ ಆಯ್ತಾ? ಹೇಗೆ ಅನಿಸ್ತದೆ?
ಮೊದಲನೇದಾಗಿ ಇಲ್ಲಿ ನೆರೆದಿರೋ ಎಲ್ರಿಗೂ ನಮಸ್ಕಾರ. ಡೆಫಿನೆಟ್ಲಿ ನಂದು ಮತ್ತು ಕೃಷ್ಣ ಅವ್ರದ್ದು ಒಂದು ಹಿಟ್ ಜೋಡಿ. ಇದು ನಮ್ಮ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಲಕ್ಕಿ ಮ್ಯಾನ್, 2ನೇ ಸಿನಿಮಾ ಕೌಸಲ್ಯ ಸುಪ್ರಜಾರಾಮ ಮತ್ತು ಇದು 3ನೇ ಸಿನಿಮಾ. ಈ ಸಿನಿಮಾ ಬಂದದಕ್ಕೆ, ನಾನು ಈ ಸಿನಿಮಾದ ಭಾಗ ಆಗಿರೋದಕ್ಕೆ ಕಾರಣನೂ ಬಹುಶಃ ಡಾರ್ಲಿಂಗ್ ಕೃಷ್ಣ ಅವರೇನೆ. ಈ ಕತೆ ಕೇಳಿ ಕೃಷ್ಣ ಅವರು ಚಂದ್ರು ಸರ್ಗೆ ಹೇಳಿದ್ರು ಅಂತ, ಇಲ್ಲ ಇದಕ್ಕೆ ನಾಗಭೂಷಣ್ ಅವ್ರು ಮಾಡಬೇಕು ಅಂತ. ಚಂದ್ರು ಸರ್ ಸ್ವಲ್ಪ ಡೌಟ್ಫುಲ್ ಇದ್ರಂತೆ, ಹೌದಾ ಅವ್ರು ಯಾಕೆ ಬೇಕು ಅಂತ. ಆಮೇಲೆ ಬಹುಶಃ ನೀವು ಸಿನಿಮಾ ನೋಡಿದ್ಮೇಲೆ ನೀವು ಒಪ್ಪಿದ್ದೀರಾ ಅಂತ ಈಗ ಅಂದ್ಕೊಂಡಿದ್ದೀನಿ ಸರ್. ಬಹಳ ಒಳ್ಳೆ ಕತೆ. ಅಂದರೆ ಏನಾಗುತ್ತೆ, ಯಾವಾಗಲೂ ಒಂದು ಒಳ್ಳೆ ಸಿನಿಮಾದ ಒಂದು ಒಳ್ಳೆ ಪಾತ್ರ ಆಗಿರೋದು ಬಹಳ ಮುಖ್ಯ ಆಗುತ್ತೆ. ಅಂತ ಒಂದು ಒಳ್ಳೆ ಸಿನಿಮಾ ಮತ್ತು ಒಂದು ಒಳ್ಳೆ ಪಾತ್ರನ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಮುಖ್ಯವಾದ ಒಂದು ಒಳ್ಳೆ ಕತೆ ಮಾಡಿದ್ದಾರೆ ರಾಜಮೋಹನ್ ಸರ್. ಈ ಟೀಮ್ ವಿಡಿಯೋ ನೋಡಿದಾಗ ನಿಮ್ಗೆ ಅನ್ಸಿರ್ಬೋದು, ಇದು ಬಹುಶಃ ಇದೊಂದು ಎಮೋಷನಲ್ ಡ್ರಾಮಾನ. ಹೌದು, ಇದೊಂದು ಎಮೋಷನಲ್ ಡ್ರಾಮಾ. ಆದರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ಗೆ ಯಾವುದೇ ಕೊರತೆ ಇಲ್ಲ, ಅದಕ್ಕೆ ನಾನು ಸಾಕ್ಷಿ. ಮತ್ತೆ ಈ ವರ್ಷದ ಕೊನೆ ಬಂತು. ಎಲ್ರಿಗೂ ಅಡ್ವಾನ್ಸ್ಡ್ ಹ್ಯಾಪಿ ನ್ಯೂ ಇಯರ್. ನಿಮ್ಮೆಲ್ರಿಗೂ ನಮ್ಮ ಸಿನಿಮಾ ಮರಿಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಇವೆಂಟ್ನ ಇಟ್ಕೊಂಡಿದ್ದಾರೆ ಚಂದ್ರು ಸರ್. ಮತ್ತು ನೀವು ಯಾರು ಇನ್ನು ರಿಲೀಸ್ ಟೈಮ್ಗೆ ಯಾವಾಗ ಎಂತ ಈ ಇವೆಂಟ್ನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಇನ್ನು ರಿಲೀಸ್ ಟೈಮ್ಗೆ ಎಲ್ರಿಗೂ ಗೊತ್ತಾಗೋ ಥರ ಒಂದು ದೊಡ್ಡ ಇವೆಂಟೇ ಮಾಡ್ತಾರೆ ಚಂದ್ರು ಸರ್. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ, ಹೇಳೋದೇನಿಲ್ಲ. ಏನು ಡೆಫಿನೆಟ್ಲಿ ಅದೇ ಹೇಳಿದ್ನಲ್ಲ. ಆಮೇಲೆ ಇನ್ನೂ ಅದೇ ಹೇಳಿದ್ನಲ್ಲ, ಇದು ಬರೀ ಎಮೋಷನಲ್ ಡ್ರಾಮಾನ ಅಂತ ಅನ್ಸಿರ್ಬೋದು ಅಂತ ಹೇಳಿದ್ನಲ್ಲ. ಅಂದ್ರೆ ಎಂಟರ್ಟೈನ್ಮೆಂಟ್ ಅಷ್ಟಿದೆ ಈ ಸಿನಿಮಾದಲ್ಲಿ. ಓಕೆ, ನಿಮ್ಮ ಪಾತ್ರ ಹೇಗಿದೆ ಅಂತ ಅಫ್ಕೋರ್ಸ್ ನೀವು ಬಿಟ್ಕೊಡೋ ಹಾಗಿಲ್ಲ, ಇಲ್ಲ ನಾವು ಕೇಳೋ ಹಾಗಿಲ್ಲ. ಇಲ್ಲ, ಖಂಡಿತ ಕೇಳಾಗಿಲ್ಲ, ನಾನು ಹೇಳೋಗಿಲ್ಲ. ಎಸ್, ಥ್ಯಾಂಕ್ ಯು ನಾಗಭೂಷಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೈಕ್ ಕೊಟ್ಟೋದು ಖುಷಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ರಿಗೂ ಕೂಡ ನಮಸ್ಕಾರ. ಯಾರ್ಯಾರು ಬಂದಿದ್ದೀರಾ ಮೀಡಿಯಾ ಮಿತ್ರರು, ಅದೇ ರೀತಿ ಚಂದ್ರು ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ನಂದು ಚಂದ್ರು ಸರ್ದು ಒಂದು ಬಾಂಧವ್ಯ ಬೆಳೆದಿದ್ದು ಇತ್ತೀಚೆಗೆ. ನಾನು ಚೈನಾದಲ್ಲಿದ್ದೆ. ನನ್ನ ವಿಡಿಯೋಸ್ ಎಲ್ಲ ನೋಡಿಬಿಟ್ಟು ನಂಗೊಂದು ಡ್ರೋನ್ ಬೇಕು ಅಂತ ಚಂದ್ರು ಸರ್ ನನಗೆ ಅಲ್ಲೇ ವಿಡಿಯೋ ಕಾಲ್ ಮಾಡಿ ಅಪ್ರಿಷಿಯೇಟ್ ಕೂಡ ಮಾಡಿದ್ರು ನನಗೆ. ತಾಳಿಮೆ ಬೆಳೀತಾರಂತೆ ಚಂದ್ರು ಸರ್ ಅವರ ತೋಟದಲ್ಲಿ. ಸೊ ನಂಗೆ ಒಂದಷ್ಟು ಅಡ್ವಾನ್ಸ್ ಕೂಡ ಮಾಡಿದ್ದಾರೆ ಚಂದ್ರು ಸರ್. ಥ್ಯಾಂಕ್ ಯು ಫಾರ್ ದಟ್ ಸರ್. ಸೊ ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಾವೆಲ್ಲ ಚಿಕ್ಕವರಿದ್ದಾಗ ಅಂದರೆ ಶಾಲಾ ದಿವಸಗಳಲ್ಲಿ ಅವ್ರ ಮೂವಿ ಆದಂಥ ತಾಜ್ ಮಹಲ್ ನಮಗೆ ಮನಸ್ಸಿಗೆ ಮುಟ್ಟಿದಂಥ ಸಿನಿಮಾ. ಅದು ಅದ್ಭುತವಾಗಿ ತೆಗೆದಿದ್ದಾರೆ. ಅದ್ಭುತವಾಗಿ ಅದನ್ನ ಒಂದು ಹಳ್ಳಿಗಾಡಿಯಿಂದ ಬಂದಂಥ ಯುವಕ ಹೇಗೆ ಬಂದು ಒಂದು ಕಾಲೇಜಲ್ಲಿ ವಿದ್ಯಾಭ್ಯಾಸನ ಕಲಿತು ಮುಂದಿನ ದಿವಸಗಳಲ್ಲಿ ಬೆಳೀತಾನೆ ಅನ್ನೋ ಒಂದು ಇಚ್ಛೆನ ತೋರಿಸಿದ್ದಾರೆ. ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡದಲ್ಲೇ ತೆಲುಗುಲು ಕೂಡ ಅವಾರ್ಡ್ ತೊಗೊಂಡಿದ್ದಾರೆ ಅಂತ ನನಗೆ ಅನ್ಸುತ್ತಲ್ವ ಸರ್? ಹೌದು, ತೆಲುಗುಲು ಒಂದು ಅವಾರ್ಡ್ ಎಲ್ಲ ತೊಗೊಂಡಿದ್ದಾರೆ. ರಾಜ್ಯ ಪ್ರಶಸ್ತಿ ಗೆದ್ದಿರುವಂಥ ನಿರ್ದೇಶಕರು. ಖುಷಿ ಆಯಿತು ಇಲ್ಲಿ ಬಂದವ್ರನ್ನ ಭೇಟಿ ಮಾಡಿದ್ದು. ಕಬ್ಜಾಲೆಲ್ಲ ಅವ್ರದ್ದು ನಮಾಮಿ ನಮಾಮಿ ಸಾಂಗ್ ಎಲ್ಲ ಒಂದು ಬಾಲಿವುಡ್ ಲೆವೆಲ್ಗೆಲ್ಲ ಡೈರೆಕ್ಷನ್ ಮಾಡಿ ತೆಗೆದಿರುವಂಥ ಮೂವಿ. ಸಂಜಯ್ ಲೀಲಾ ಬನ್ಸಾಲಿ ಮೂವಿಲಿ ಹೇಗೆ ಅವರು ಹೆಣ್ಮಕ್ಳನ್ನ ಪೋರ್ಟ್ರೇ ಮಾಡಿ ಒಂದು ನೆಕ್ಸ್ಟ್ ಲೆವೆಲಲ್ಲಿ ತೋರಿಸ್ತಾರೆ, ಅದೇ ರೀತಿ ಆ ಮೂವಿ ಎಲ್ಲ ನೋಡಿದಾಗ ನಮಗೆ ಕಬ್ಜಾ ಮೂವಿಲಿ ಅವ್ರು ತೆಗೆದಿರುವಂಥ ಸಾಂಗು ಅದೇ ಒಂದು ಫೀಲಿಂಗ್ ಕೊಡುತ್ತೆ ನಮಗೂ ಕೂಡ ಸರ್. ಮುಖ್ಯವಾಗಿ ಚಂದ್ರು ಸರ್ ಬಗ್ಗೆ ಹೇಳಬೇಕಾದ್ರೆ ಇನ್ನು ಹೋಗ್ತಾನೆ ಹೋಗುತ್ತೆ. ನಿನ್ನೆಲ್ಲ ಭೇಟಿ ಮಾಡಿ ಒಂದಷ್ಟು ಮಾತುಕತೆ ಕೂಡ ಮಾಡಿದ್ವಿ. ನನಗೊಂದು ಸ್ಟೋರಿ ಹೇಳಿದ್ರು ಚಂದ್ರು ಸರ್ ನೆನ್ನೆ. ಸರ್ ಹೇಳ್ಬೋದಾ ಸರ್? ಸ್ವಲ್ಪ ಸ್ಟೋರಿ ಹೇಳಿದ್ರು. ನನಗಂತೂ ನಕ್ಕಿ ಸುಸ್ತಾಯ್ತು. ಅಂದ್ರೆ ನೆಕ್ಸ್ಟ್ ಲೆವೆಲ್ ಕಾಸ್ಟ್ ಬಗ್ಗೆ ಹೇಳ. ಕಾಸ್ಟ್ ಸ್ಟೋರಿ ಹೇಳಿದ್ರು. ನನಗೆ ಬಹಳ ಮನ್ಸಿಗೆ ಇಷ್ಟ ಆಗಿ ನನಗೂ ಒಂದು ರೋಲ್ನ ಆಫರ್ ಮಾಡಿದ್ದಾರೆ ಚಂದ್ರು ಸರ್. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಚಂದ್ರು ಸರ್ಗೆ. ನೆಕ್ಸ್ಟ್ ಲೆವೆಲ್ ಇದೆ ಸ್ಟೋರಿ ಮಾತ್ರ. ಸರ್ ಕಾಸ್ಟ್ ರಿವೀಲ್ ಮಾಡ್ಲಾ? ಚಂದ್ರು ಸರ್ಗೆ
ಆದರೆ ಮುಖ್ಯವಾಗಿ ಫಾದರ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ತಂದೆನೂ ಕೂಡ ಒಬ್ಬ ರೈತಾಪಿ ಕುಟುಂಬದಿಂದ ಬೆಳೆದು ಬಂದಿರೋರು ರಾಮಯ್ಯ ಅವರು. ನನಗೊಂದು ಪರ್ಸ್ನಲಿ ಲಿಂಕ್ ಆಗುತ್ತೆ ಅದನ್ನ ನೆನೆಸ್ಕೊಂಡಾಗ. ಮೂವಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಈ ಥರ ಮೂವೀಸ್ ಬರೋದೇ ಕಮ್ಮಿ. ಪ್ರಕಾಶ್ ರೈ ಅವ್ರದ್ದು ನನಗೆ ನೆನ್ನೆ ಮೋಷನ್ ಪೋಸ್ಟ್ ತೋರಿಸಿದ್ರು ಸರ್. ನೋಡಿದಾಗ ನಾನು ನನ್ನ ಕನಸು ಜ್ಞಾಪಕ ಬಂತು. ಅದನ್ನು ನನಗೆ ಸ್ವಲ್ಪ ನೋಡಿದಾಗ ಮೂವಿಗೆ ಆಲ್ ದ ಬೆಸ್ಟ್, ಚಂದ್ರು ಸರ್ಗೆ ಆಲ್ ದ ಬೆಸ್ಟ್, ಇಡೀ ಮೂವಿ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ಇಲ್ಲಿ ಎಲ್ಲ ಬಂದಿದ್ದೀರಾ, ಎಲ್ರಿಗೂ ಆಲ್ ದ ಬೆಸ್ಟ್. ತಿರುಪತಿಲಿ ಹೇಗೆ ಕಾಸಿನ ವರ್ಷ ಅಂದ್ರೆ ಕಾಸು ಹೀಗೆ ಬೀಳುತ್ತೋ ಅದೇ ರೀತಿ ಈ ಮೂವಿಯು ಕೂಡ ಅದೇ ರೀತಿ ಕಾಸು ಬೀಳಬೇಕು ಹುಂಡಿಗೆ. ಒಳ್ಳೇದಾಗಬೇಕು ಚಿತ್ರಕ್ಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಬಿಲ್ಡ್ ಆಯ್ತಾ ಹೇಗೆ ಅಂತ? ಎಲ್ರಿಗೂ ನಮಸ್ಕಾರ. ನನಗೆ ಚಂದ್ರ ಸರ್ ಫೋನ್ ಮಾಡಿ ಈಗ ಒಂದು 5 ನಿಮಿಷ ಸಿಗ್ಬೋದಾ ಬ್ರದರ್ ಅಂತ ಫೋನ್ ಮಾಡಿದರು. ಒಂದು ಸ್ಕ್ರಿಪ್ಟ್ ಹೇಳಬೇಕು ಅಂತ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಕಬ್ಜಾ ಮಾಡಿದ್ರು ಮೋಸ್ಟ್ಲಿ ಯಾರೋ ಒಂದು ಆ್ಯಕ್ಷನ್ ಸಿನಿಮಾ ತೊಗೊಂಡ್ಬರ್ತಾರೆ ಅಂದ್ಕೊಂಡಿದ್ದೆ. ಆಮೇಲೆ ಒಂದು ರಾಜ್ಮೋಹನ್ ಅವರು ಒಂದು ಇದನ್ನು ರೇಟ್ ಮಾಡಿದ್ರು. ನಾನು ನನ್ನ ಇಬ್ಬರು ಕೂತ್ಕೊಂಡು ಕೇಳಿದ್ವಿ. ಭಾಳ ಅಪರೂಪ ಆ ಥರದ ಒಂದು ಕತೆಗಳನ್ನ, ಅಂದರೆ ಫಸ್ಟ್ ಟೈಮೇ ಕೇಳಿದ ತಕ್ಷಣ ಒಂದು ವಾವ್ ಅನ್ಸೋದು. ಸೊ ನನಗೆ ಅದು ಕೌಸಲ್ಯ ಸುಪ್ರಜಾರ ಅನ್ನೋದಲ್ಲಿ ಅನಿಸಿತ್ತು. ಅಂದರೆ ಕತೆ ಕೇಳ್ತೀನಿ, ವಾವ್ ಇದೇನೋ ಒಂದು ಆಗುತ್ತೆ ಅಂತ. ಸೊ ಅದಾದಮೇಲೆ ಕೇಳಿದ್ದು ಫಾದರ್. ಸೊ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ವಿ ಇದು. ಅಂದರೆ ಇದು ತುಂಬ ಚೆನ್ನಾಗಿದೆ. ಈಗೆಲ್ಲ ಹೇಳ್ತಾ ಇದ್ದಾರೆ ಎಮೋಷನ್ನು ಅದು ಇದು, ತಂದೆ ಮಗನ ಎಮೋಷನ್ ಅದು ಇಲ್ಲ ಅಂತಲ್ಲ. ಬಟ್ ಆ ಎಮೋಷನ್ ಇದೆ. ಬಟ್ ಅದಕ್ಕೂ ಮೀರಿದಂಥ ಒಂದಷ್ಟು ಅಂಶಗಳು ಕ್ಲೈಮ್ಯಾಕ್ಸಲ್ಲಿ ಒಂದಷ್ಟು ಇವೆಂಟ್ಸ್ಗಳಿದೆ. ಅದು ತುಂಬ ಅಂದರೆ ಕತೆ ಕೇಳುವಾಗ ನನಗೆ ಒಂದು ಜರ್ಕ್ ಹೊಡೆದಿತ್ತು. ಅಯ್ಯೋ ಹೆಂಗೆ ಇದನ್ನು ನಾನು ಮಾಡ್ಬೋದಾ ಇದನ್ನು ಅನ್ನೋದ್ರಿಂದ ನನಗೆ ಭಯ ಆಗೋಗಿತ್ತು. ನನಗೆ ನನಗೆ ಯಾಕೋ ಒಂಥರ ಆಗ್ತಿದೆ, ಬೇಕಾ ಇಲ್ಲ ಇದು ತುಂಬ ಚೆನ್ನಾಗಿದೆ, ನೀನು ಮಾಡಲೇಬೇಕು ಅಂತ. ಅಂದರೆ ಕ್ಲೈಮ್ಯಾಕ್ಸಲ್ಲಿ ಆ ಥರದ್ದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಒಂದು ವಿಭಿನ್ನವಾದ, ಅಂದರೆ ಎಲ್ಲೂ ಈ ಥರದೊಂದು ಸಬ್ಜೆಕ್ಟ್, ಅಂದರೆ ತಂದೆ ಮಗಂದು ಕಥೆಗಳು ಬಂದಿದೆ, ಅಥವಾ ತನ್ನ ಮಗಂದು ತಾಯಿ ಮಗಂದು ಬಂದಿದೆ, ಈ ಥರದ್ದೆಲ್ಲ ಕಥೆಗಳು ಬಂದಿದೆ. ಬಟ್ ಇಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ ಏನಿದೆಯಲ್ಲ, ಇದು ಬಹುಶಃ ನಾನೆಲ್ಲೂ ನೋಡಿಲ್ಲ ಅಥವಾ ಎಲ್ಲೂ ಕೇಳಿಲ್ಲ. ಆ ಥರದೊಂದು ಒಂದು ಬೇಸಲ್ಲಿ ಮಾಡಿರೋಂಥ ಒಂದು ಕತೆ. ರಾಜ್ಮೋಹನ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಒಂದು ಅದ್ಭುತವಾದ ಒಂದು ಕಥೆನ ನಾನು ಬರೆದಿರೋದಕ್ಕೆ, ಪ್ಲಸ್ ಅದನ್ನು ನಮ್ಮ ಹತ್ರ ತಗೊಂಬಂದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಚಂದ್ರ ಸರ್, ಥ್ಯಾಂಕ್ ಯು ಸೊ ಮಚ್ ಈ ಥರದೊಂದು ಒಳ್ಳೆಯ ಸಿನಿಮಾ ಕೊಟ್ಟಿರೋದಕ್ಕೆ. ಆ್ಯಂಡ್ ನನಗೆ ಎಸ್ಪೆಷಲಿ ಅಂದರೆ ಒಂದು ಒಳ್ಳೊಳ್ಳೆ ಫ್ಯಾಮಿಲಿ ಸಿನಿಮಾಗಳು ಮಾಡಬೇಕು, ಒಂದು ಸೆಲೆಬ್ರಿಟಿ ಸಿನಿಮಾಗಳು ಮಾಡಬೇಕು. ನಮ್ಗೆ ಹೇಗೆ ಅಂದರೆ ಅಣ್ಣವ್ರು ಹೆಂಗೆ ಮಾಡ್ತಾರೆ ಆ ಥರ ಸ್ಪೀಚ್ ಮಾಡಬೇಕಪ್ಪ ಅಂದರೆ ಒಂದು ಸಿನಿಮಾ ಮಾಡಿತು ಅಂದರೆ ಒಂದು 30 ವರ್ಷ ಆದರೂ ನೋಡ್ಬೇಕು ಆ ಸಿನಿಮಾನ. ಆ ಥರದ್ದೊಂದು ಆಸೆ ನನಗೆ ಪರ್ಸ್ನಲಿ ಆ ಥರ ಸಿನಿಮಾಗಳು ಮಾಡೋದಕ್ಕೆ. ಬಟ್ ಆ ಥರ ಕಥೆಗಳು ಸಿಗೋದು ಭಾಳ ಅಪರೂಪ. ಸೊ ಆ ಥರದ್ದೊಂದು ಅಪರೂಪದ ಒಂದು ಕತೆ ಫಾದರ್. ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾ ಅಂದರೆ ಈ ಸಿನಿಮಾ ಹಿಟ್ಟಾಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳೋದಕ್ಕಿಂತ ಬಹಳ ವರ್ಷಗಳ ಕಾಲ ಮನಸ್ಸಲ್ಲಿ ಉಳಿಯುವಂಥ ಒಂದು ಚಿತ್ರ ಫಾದರ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಪ್ರಶ್ನೆಗಳಿದ್ರೆ ಕೇಳಿ. ಮತ್ತೆ ಕೂರ್ಸಲ್ಲ ಸರ್ ಹೇಳಿ. ಎಲ್ರಿಗೂ ನಮಸ್ಕಾರ. ಡೆಫಿನೆಟ್ಲಿ ತುಂಬಾ ಸ್ಪೆಷಲ್, ಯಾಕಂದ್ರೆ ನನ್ನ ಫಾದರ್ ಮದರ್ ಎರಡು ನನ್ನ ಮದರೇ. ಸೊ ಅದಕ್ಕೆ ತುಂಬಾ ಸ್ಪೆಷಲ್ ಆಗಿದೆ ಇದು ಇವೆಂಟ್. ಥ್ಯಾಂಕ್ ಯು ಸೋ ಮಚ್ ಚಂದ್ರ ಸರ್. ನನಗೆ ಈ ಕತೆ ಫಸ್ಟು ಡಾರ್ಲಿಂಗ್ ಕೃಷ್ಣ ಅವ್ರು ಫೋನ್ ಮಾಡಿ ಹೇಳಿದರು. ನಾಗಭೂಷಣ್ ಅವ್ರಿಗೆ ಹೇಳ್ದಂಗೆ ಈ ಸಿನಿಮಾ ಮೋಸ್ಟ್ಲಿ ನಾನು ಬಂದಿರೋದು ಡಾರ್ಲಿಂಗ್ ಕೃಷ್ಣ ಹಾಗೂ ವಿಲನ ಅವರ ಸಜೆಷನಿಂದಾನೆ. ಯಾಕಂದರೆ ಒಂದು ಕತೆ ನೋಡಿ ಯೂಶಲಿ ಎಕ್ಸೈಟ್ ಆಗಿ ಫೋನ್ ಮಾಡೋದು ತುಂಬ ಕಡಿಮೆ. ಕೃಷ್ಣ ಅವ್ರಿಗೆ ಕತೆ ಇಷ್ಟ ಆಗಬೇಕು ಅಂತಂದರೆ ಅವ್ರು ತುಂಬ ಲೇಯರ್ಸ್ ಇದೆ. ಯಾಕಂದರೆ ನಾನು ಅವರೊಟ್ಟಿಗೆ ಲವ್ ಮಾಕ್ಟೇಲ್ ಎಲ್ಲ ಪಾರ್ಟ್ನಲ್ಲೂ ಇದ್ದೀನಿ. ಸೊ ಅವ್ರ ಡೈರೆಕ್ಷನ್ ಆಗಲಿ, ಅವ್ರು ನೋಡೋಂತಹ ಕತೆ ರೀತಿ ತುಂಬ ವಿಭಿನ್ನವಾಗಿರುತ್ತೆ. ಸೊ ಅವ್ರು ಕಾಲ್ ಮಾಡಿ ತುಂಬ ಎಕ್ಸೈಟ್ ಆಗಿ ಹೇಳಿದ್ರು, ಇಲ್ಲ ಈ ಕತೆ ನನಗೆ ತುಂಬ ಇಷ್ಟ ಆಯಿತು, ನೀವು ಒಂದ್ಸತಿ ಕತೆ ಕೇಳು ಅಂತ. ಅದನ್ನೇ ಹಾಗೆ ಸಜೆಸ್ಟ್ ಮಾಡಿ ನನಗೆ ಕತೆ ಕೇಳಿದಾಗ ನನಗೆ ಫಸ್ಟಿಂದ ಲಾಸ್ಟ್ ತನಕನೂ ತುಂಬ ಗ್ರಿಪಿಂಗ್ ಅಂತ ಅನಿಸ್ತು. ಇವತ್ತು ನಮ್ಮ ಡೈರೆಕ್ಟರ್ ಸ್ಟೇಜ್ ಮೇಲೆ ಮಾತಾಡಲಿಲ್ಲ ಅಷ್ಟು, ಬಟ್ ಡೆಫಿನೆಟ್ಲಿ ಸಿನಿಮಾ ರಿಲೀಸ್ ಆದಾಗ
ಅವ್ರ ಕೆಲಸ ಸಿನಿಮಾದ ಮೂಲಕ ಖಂಡಿತ ತುಂಬ ದೊಡ್ಡ ಸದ್ದು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಅಭ್ಯಂಕರ್ ಅವರು ಆಲ್ರೆಡಿ ಲವ್ ಮಾಕ್ಟೇಲಲ್ಲಿ ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾಗೂ ಅದೇ ಇಮೋಷನಲ್ ಮ್ಯೂಸಿಕ್ ತುಂಬ ಕನೆಕ್ಟ್ ಆಗುತ್ತೆ. ತುಂಬ ಜನಕ್ಕೆ ಯೂಶಲಿ ನನ್ನ ಫಾದರ್ ಮಾಡಿದಾಗ ನೀವು ಮದರ ಏನು ಮಾಡ್ತಾ ಇದ್ದೀರಾ, ಯಾವ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ, ಹೇಗಿದೆ ಪಾತ್ರ ಅಂತೆಲ್ಲ ಅಂತ ಇದ್ರು. ನಾನು ತುಂಬ ಹೆಮ್ಮೆಯಿಂದ ತುಂಬ ಇಷ್ಟಪಟ್ಟು ಮಾಡುವಂತಹ ಪಾತ್ರ ಇದು. ಆ್ಯಂಡ್ ಡೆಫಿನೆಟ್ಲಿ ಈ ವರ್ಷ ಇದು ಒಳ್ಳೊಳ್ಳೆ ಸ್ಟಾರ್ಟ್ ಆಗಲಿ. ಆ್ಯಂಡ್ ಈ ಸಿನಿಮಾಯಿಂದ ನಾನು ಹಂಗೆ ಹಲ್ಕಾಡೋರು ಕೂಡ ಮಾಡ್ತಾ ಇದ್ದೀವಿ. ನಮ್ಮ ನಿರ್ಮಾಪಕರು ಇಲ್ಲಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್. ತುಂಬ ನಿರ್ಮಾಪಕರುಗಳು ಬಂದಿದ್ದಾರೆ. ಆ್ಯಂಡ್ ಐ ಥಿಂಕ್ ಅದು ಆರ್ ಚಂದ್ರು ಸರ್ ಅವ್ರದ ಸ್ಟ್ರೆಂತ್. ಸೊ ಎಲ್ಲರೂ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಇದು ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ. ಒಂದು ಇಯರ್ ಎಂಡಲ್ಲಿ ಸರ್ ಒಂದು ಇವೆಂಟ್ ಮಾಡಿ ಮುಗಿಸ್ತಾ ಇದ್ದಾರೆ. ಹಾಗೂ ನ್ಯೂ ಇಯರ್ಗೆ ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ. ನಿಮ್ಗೆಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಫಾದರ್ ನೋಡಿ ಎಲ್ಲರೂ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಅಮೃತ ಅವ್ರಿಗೆ ಪೋಸ್ಟರ್ ನೋಡಿದಾಗ ನನಗಂತೂ ತುಂಬ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಕತ್ತಲ್ ತಾಳಿ ಇತ್ತು. ಕೃಷ್ಣ ಅವ್ರನ್ನ ಇಲ್ಲಿ ನೀವು ಅರ್ಧದಲ್ಲಿ ಬಿಟ್ಟು ಹೋಗಿಲ್ಲ ಅನ್ನೋದೊಂದು ಸಮಾಧಾನ ನಮಗೆ. ನಿಮ್ಮ ಪಾತ್ರದ ಬಗ್ಗೆ ಆದಷ್ಟು ಬ್ರೇಕ್ ಮಾಡಿ ಟ್ರೈ ಮಾಡ್ತಾ ಇದ್ದೀವಿ ಅದನ್ನ. ಇಲ್ಲ ಇದ್ರ ಬಿಟ್ಟು ಹೋಗೋದ ಫೈನಲಿ ಥ್ಯಾಂಕ್ ಹೊಡಿದ್ದೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಅಮೃತ ಅವರೇ. ಥ್ಯಾಂಕ್ ಯು ಸರ್. ಇದೀಗ ನಮ್ಮ ಆರ್ ಚಂದ್ರು ಸರ್. ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರೆ, ಚಾನಲ್ನ ಎಲ್ಲ ನನ್ನ ಪ್ರೀತಿಯ ಗೆಳೆಯರೆ, ಒಟ್ಟಾರೆ ಮಾಧ್ಯಮದ ಎಲ್ಲ ನನ್ನ ಪ್ರೀತಿಯ ನನ್ನನ್ನು ಬೆಳೆಸಿದಂತಹ ಮಾಧ್ಯಮ ಮಿತ್ರರೇ, ಏಕೆ ಅಂತಂದರೆ ಇವತ್ತಿನ ವೇದಿಕೆಯಾಗಿ ಇವತ್ತು ಚಂದ್ರು ಇಲ್ಲಿದ್ದಾರೆ ಅಂತಂದರೆ ಅದಕ್ಕೆ ನಿಮ್ಮಗಳ ಸಪೋರ್ಟೇ ಕಾರಣ. ಯಾರೇ ಒಬ್ಬರು ಬೆಳಿಬೇಕಂತಂದರೂ ಒಂದು ಮಗು ಬೆಳೆಯೋದಕ್ಕೆ ತಂದೆ ತಾಯಿ ಹೇಗೋ, ಒಬ್ಬ ನಿರ್ದೇಶಕ, ಒಂದು ಸಿನಿಮಾ ನಿರ್ಮಾಪಕ ಒಂದು ಸಿನಿಮಾ ಬೆಳೆಯೋದಕ್ಕೆ ಅದನ್ನು ತಲುಪಿಸೋದಕ್ಕೆ ಮಾಧ್ಯಮ ಅಷ್ಟೇ ಮುಖ್ಯ. ಇವತ್ತಿನ ವಿದ್ಯಮಾನಗಳನ್ನು ನಾವು ನೋಡ್ತಾ ಇದ್ದೀವಿ. ಮೊದಲು ಒಂದು ಖುಷಿ ವಿಚಾರ ಏನು ಅಂದರೆ, ವರ್ಷದ ಎಂಡು ಕನ್ನಡದ 2 ಚಿತ್ರಗಳು ಚೆನ್ನಾಗಿ ಹೋಗ್ತಾ ಇದೆ. ಒಂದು ಮಾರ್ಕ್ ಇರ್ಬೋದು, ಒಂದು 45 ಇರ್ಬೋದು, 2 ಚಿತ್ರಗಳು ನೋಡಿದೆ. ಒಂದು ಒಳ್ಳೆ ಸದಭಿರುಚಿಯ ಚಿತ್ರಗಳು, ಪ್ರಯತ್ನ ಚೆನ್ನಾಗಿದೆ, ಜನ ಇಷ್ಟಪಟ್ಟು ನೋಡ್ತಿದ್ದಾರೆ. ಹಾಗಾಗಿ ಅದೇ ಖುಷಿಯಲ್ಲಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಅಡ್ವಾನ್ಸ್ ಆಗಿ ನನ್ನ ಎಲ್ಲ ಹಿರಿಯರಿಗೆ ನಿಮಗೆಲ್ಲ ಹೇಳಬೇಕು ಅಂತ ಅನ್ನಿಸ್ತು. ಆ ಒಂದು ಖುಷಿಯಲ್ಲಿ ಇವತ್ತು ನಾನು ಒಂದು ಥೀಮ್ ಮೋಷನ್ ಪೋಸ್ಟನ್ನು ಬಿಡುಗಡೆ ಮಾಡಿ ನಮ್ಮ ಟೀಮ್ ಜೊತೆ ಮತ್ತು ನಿಮ್ಮ ಜೊತೆ ಒಂದು ಹಂಚ್ಕೋಬೇಕು ಅಂತ ಈ ಒಂದು ಚಿಕ್ಕ ಒಂದು ಕಾರ್ಯಕ್ರಮ ಮಾಡಿದೆ. ಥೀಮ್ ವಿಡಿಯೋ ನೋಡಿದ್ರಿ ಅಂದರೆ ಓವರಾಲ್ ಎಲ್ಲರಿಗೂ ತನ್ನ ತಂದೆ ಅಂದರೆ ತನ್ನ ತಂದೆ ವ್ಯಾಲ್ಯೂ ಏನು ಅನ್ನೋದನ್ನು ಒಂದು ಮೋಷನ್ ಪೋಸ್ಟ್ ಮುಖಾಂತರ ಬೆಳವಣಿಗೆ ತೋರಿಸಿದ್ವಿ. ಸಿನಿಮಾದಲ್ಲಿ ಸಾಕಷ್ಟು ವಿಷಯ ಇದೆ. ರಾಜಮೋಹನ್ ತುಂಬ ಚೆನ್ನಾಗಿ ಬರ್ಕೊಂಡ್ಬಂದಿದ್ದಾರೆ. ಅವ್ರು ಒಂದು ಲೈನ್ ಹೇಳಿದಾಗೆ ನಾನು ಇಷ್ಟಪಟ್ಟೆ. ನಮ್ಮ ಕೃಷ್ಣ ಬ್ರದರ್, ನಾಗಭೂಷಣ್ ಬ್ರದರ್ ಇವರೆಲ್ಲ ಹೇಳಿದಾಗೆ ಇನ್ನು ನಿಮ್ಮ ಆಶೀರ್ವಾದ ಇರಬೇಕು. ಫಸ್ಟ್ ಹಾಫಲ್ಲಿ ನಾನು ನಮ್ಮ ಕೃಷ್ಣ ಬ್ರದರ್ ಇನ್ನೂ ಒಂದು ಅದ್ಭುತವಾದ ಸಿನಿಮಾ ಲವ್ ಮಾಕ್ಟೈಲ್ ಅವ್ರದ್ದು ರೆಡಿಯಾಗಿದೆ. ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಯಾವಾಗ ಅಂತ ಒಂದು ಡೇಟ್ ಅನೌನ್ಸ್ ಮಾಡಿಕೊಂಡು ಫಸ್ಟ್ ಹಾಫಲ್ಲೇ ಬರ್ತೀವಿ. ಫಾದರು ಬರ್ತಾರೆ ಮತ್ತು ಅವರು ನಾವಿಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಒಂದು ಡೇಟ್ ಹಾಕ್ಕೊಂಡು ಆಮೇಲೆ ಡೇಟ್ ಹಾಕ್ತೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ. ನಾನು ಕೂಡ ಒಂದು ಸಾಕಷ್ಟು ಲಾಂಗ್ ಒಂದಷ್ಟು ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ಕಲಿಕೆಗಳು ಇದರಲ್ಲಿದ್ದೆ. ಆ ಒಂದು ಇದರಲ್ಲಿ ನಿಮಗೆ ಭೇಟಿ ಆಗಲೇಬೇಕು ಅಂತ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಈ ಥೀಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ ಸರ್. ಥ್ಯಾಂಕ್ ಯು.